ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಬಂದು ಎಂದ್ರ ಬಗ್ಗೆ ಅಂದರೆ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ಅದು PGCET M.Com ಮತ್ತು ಫಾರ್ಮ್ ಡಿ 2024. ಸೊ ಈಗ ಆಲ್ರೆಡಿ ನಾನು ಸೆಮಿಸ್ಟರ್ 1ಇಂದ ಸೆಮಿಸ್ಟರ್ 5ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ನ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಸೆಮಿಸ್ಟರ್ 6ಇಂದ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೋ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಯಾವುದೇ ರೀತಿ PGCET ಅಪ್ಡೇಟು ಮತ್ತು ಹಳೆ ಕ್ವಶನ್ ಪೇಪರ್ ಆಗಲಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಕ್ಸಾಮಿಗೆ ಏನು ಫ್ಯೂ ಡೇಸ್ ಮಾತ್ರ ಬಾಕಿ ಇದೆ. ಸೊ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ತಿಳ್ಕೊತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ನೋಡ್ತಾ ಹೋಗೋಣ. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ಸೆಮಿಸ್ಟರ್ 6. ಸೊ ಮೇಯ್ನಾಗಿ ಸೆಮಿಸ್ಟರ್ 6ಅಲ್ಲಿ 6 ಸಬ್ಜೆಕ್ಟ್ ಬರ್ತವೆ. ಅದು ಯಾವುದಂದರೆ ನಿಮಗೂ ಕೂಡ ಗೊತ್ತು. ಮೆಡಿಸಿನಲ್ ಕೆಮಿಸ್ಟ್ರಿ 3, ಫಾರ್ಮಕಾಲಜಿ 3, ಹರ್ಬಲ್ ಡ್ರಗ್ ಟೆಕ್ನಾಲಜಿ, ಬಯೋಫಾರ್ಮಸ್ಯೂಟಿಕ್ಸ್ ಆ್ಯಂಡ್ ಫಾರ್ಮಕೋಕೈನೆಟಿಕ್ಸ್, ಫಾರ್ಮಸ್ಯೂಟಿಕಲ್ ಬಯೋಟೆಕ್ನಾಲಜಿ, ಫಾರ್ಮಸ್ಯೂಟಿಕಲ್ ಕ್ವಾಲಿಟಿ ಅಶ್ಯೂರೆನ್ಸ್. ಸೊ ಟೋಟಲಾಗಿ 6 ಸಬ್ಜೆಕ್ಟ್ಸ್ ಇದೆ. ಸೊ ಫಸ್ಟ್ ಸಬ್ಜೆಕ್ಟ್ ಬಂದು ಮೆಡಿಸಿನಲ್ ಕೆಮಿಸ್ಟ್ರಿ 3. ಸೊ ನಾನು ಆಲ್ರೆಡಿ ಮೆಡಿಸಿನಲ್ ಕೆಮಿಸ್ಟ್ರಿ 1 ಮತ್ತು 2 ಮತ್ತು ಎಲ್ಲ ಹೇಳಿದ್ದೀನಿ. ಸೊ ಈಗ ಮೆಡಿಸಿನಲ್ ಕೆಮಿಸ್ಟ್ರಿ 3. ಸೊ ಇದರಲ್ಲಿ ಆಲ್ ಸ್ಟ್ರಕ್ಚರ್ಸ್ ಆ್ಯಂಡ್ ಮೆಡಿಸಿನಲ್ ಯೂಸಸ್ಸು. ಸೊ ನಾರ್ಮಲ್ ಆಗಿ ಆ ಸ್ಟ್ರಕ್ಚರ್ಸ್ ಮತ್ತು ಮೆಡಿಸಿನಲ್ ಯೂಸಸ್ಸು ನೋಡ್ಕೊಳ್ಳಿ. ಸೊ ಇದರಲ್ಲಿ ಮೇಯ್ನಾಗಿ ಇಲ್ಲಿ ನಿಜವಾದ ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಟಿಬಯೋಟಿಕ್ಸಿಂದ ಎಷ್ಟೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇದೆ. ಸೊ ಇಲ್ಲಿ ತನಕ ನಾವು ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟ್ ಆಗಿರಲಿಲ್ಲ. ಹಾರ್ಟ್ ರಿಲೇಟೆಡ್, ಕಿಡ್ನಿ ರಿಲೇಟೆಡ್ ಈ ಥರ ಡ್ರಗ್ಸ್ಗಳು ನೋಡ್ತಿದ್ವಿ. ಸೊ ಮೆಡಿಸಿನಲ್ ಕೆಮಿಸ್ಟ್ರಿ 3ಅಲ್ಲಿ ಮೇಯ್ನಾಗಿ ಆ್ಯಂಟಿಬಯೋಟಿಕ್ಸು, ಆ್ಯಂಟಿಫಂಗಲ್, ಸಲ್ಫೋನಮೈಡ್ಸು ಈ ಮೂರನ್ನ ಜಾಸ್ತಿ ಫೋಕಸ್ ಮಾಡಿ ಇದರಿಂದ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಸೊ ಆ್ಯಂಟಿಬಯೋಟಿಕ್ಸಲ್ಲಿ ಆ್ಯಂಟಿಫಂಗಲ್ ಆ್ಯಂಟಿಬಯೋಟಿಕ್ಸ್ ಕೇಳ್ತಾರೆ, ಮತ್ತು ಸಲ್ಫೋನಮೈಡ್ಸಲ್ಲಿ ಅದು ಕೂಡ ಭಾಳ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದು ಫಿಸಿಕೋ ಕೆಮಿಕಲ್ ಪ್ಯಾರಾಮೀಟರ್ಸ್ ಯೂಸ್ಡ್ ಇನ್ QSRದು ಫಿಸಿಕಲ್ ಕೆಮಿಕಲ್ಸ್ ಯಾವ್ದು ಅಂತ ನೋಡ್ಕೊಂಡಿರಿ. ಸೊ ಅದ್ರ ಬಗ್ಗೆ ಬೇಸಿಕ್ ಆಗಿ ನೋಡ್ಕೊಂಡಿರಿ. ಸೊ ನೆಕ್ಸ್ಟ್ ಬಂದು ಫಾರ್ಮಕೋಫೋರ್ ಮಾಡಲಿಂಗ್ ಆ್ಯಂಡ್ ಡಾಕಿಂಗ್ ಟೆಕ್ನಿಕ್. ಸೊ ಇದು ಕೂಡ ಭಾಳ ಇಂಪಾರ್ಟೆಂಟು. ನೆಕ್ಸ್ಟು ಕಾಂಬಿಟೇರಿಯಲ್ ಕೆಮಿಸ್ಟ್ರಿ. ಸೊ ಇದು ಕೂಡ ನೀವು ಕೂಡ ಥಿಯರಿಲಿ ನೋಡಿದ್ದೀರಿ. ಸೊ ಇದು ಮೇಯ್ನಾಗಿ ಏನು, ಇದರಿಂದ ಯೂಸಸ್ ಏನಂತ ನೀವು ತಿಳ್ಕೊಂಡಿದ್ರೆ ಭಾಳ ಒಳ್ಳೆಯದು. ಸೊ ನೆಕ್ಸ್ಟ್ ಬಂದು ಫಾರ್ಮಕಾಲಜಿ 3, ಆಲ್ ಡ್ರಗ್ಸ್ ಕ್ಲಾಸಿಫಿಕೇಶನ್ ಆ್ಯಂಡ್ ದೆನ್ ಅಡ್ವರ್ಸ್ ಎಫೆಕ್ಟ್ ಆ್ಯಂಡ್ ಮೆಡಿಸಿನಲ್ ಯೂಸಸ್. ಸೊ ಇದೆಲ್ಲದ್ರದ್ದು. ಸೊ ಫಾರ್ಮಕಾಲಜಿ ಆಲ್ರೆಡಿ ಫಾರ್ಮಕಾಲಜಿ 1 ಮತ್ತು 2 ಅಲ್ಲಿ ಹೇಳ್ದಂಗೆ. ಸೊ ಎಲ್ಲ ಡ್ರಗ್ಸ್ದು ಕ್ಲಾಸಿಫಿಕೇಶನ್ ನೋಡ್ಕೊಳ್ಳಿ. ಸೊ ಫಾರ್ಮಕಾಲಜಿಲಿ ಕೂಡ ಇವಾಗ ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟ್ ಆಗಿದೆ, ಕೀಮಿಯೋಥೆರಪಿ ಅಂತ. ಸೊ ಅದ್ರಲ್ಲಿ ನೋಡ್ತಾ ಇರಿ, ಕ್ಲಾಸಿಫಿಕೇಶನ್ ಎಲ್ಲ ನೀಟಾಗಿ ನೋಡ್ಕೊಂಡಿರಿ. ಬೀಟಾ ಲ್ಯಾಕ್ಟಮ್ಸು, ಪೆನ್ಸಿಲಿನ್ಸು, ಸೊ ಈ ಥರ ಎಷ್ಟೊಂದು ಕ್ಲಾಸಿಫಿಕೇಶನ್ಸ್ ಇದೆ. ಸೊ ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಅದ್ರ ಅಡ್ವರ್ಸ್ ಎಫೆಕ್ಟ್ಸು, ಸೊ ಮತ್ತು ಅದ್ರ ಮೆಡಿಸಿನಲ್ ಯೂಸಸ್ ಏನು ಅಂತ ಹೇಳ್ತಾ ಇರಿ. ಸೊ ಮೇಯ್ನಾಗಿ ನೆಕ್ಸ್ಟ್ ಬಂದು ನೋಡಿ, ಮೊನೊಕ್ಲೋನಲ್ ಆ್ಯಂಟಿಬಾಡೀಸು, ಟಾರ್ಗೆಟ್ ಡ್ರಗ್ಸ್ ಟು ಆ್ಯಂಟಿಜನ್, ಬೈಸಿಮಿಲರ್ ಗ್ರಾನ್ಯುಲೇಷನ್ ಮೆಥಡ್ಸ್ ಆ್ಯಂಡ್ ಕಂಪ್ರೆಷನ್ ಪ್ರೊಸೆಸಿಂಗ್ ಪ್ರಾಬ್ಲಮ್ಸ್. ಸೊ ಇದನ್ನೆಲ್ಲ ಈಗ ನೀಟಾಗಿ ನೋಡ್ಕೊಂಡಿರಿ. ಸೊ ನೆಕ್ಸ್ಟ್ ಬಂದು ಮೇಯ್ನಾಗಿ ಟಾಕ್ಸಿಸಿಟಿ ಸ್ಟಡೀಸು. ಟಾಕ್ಸಿಸಿಟಿ ಸ್ಟಡೀಸಲ್ಲಿ ಎಷ್ಟೊಂದು ಥರ ಇದೆ. ಜಿನೋಟಾಕ್ಸಿಸಿಟಿ, ಟೆಟ್ರಾಟಾಕ್ಸಿಸಿಟಿ, ಮ್ಯೂಟಾಟಾಕ್ಸಿಸಿಟಿ, ಸೊ ಈ ಥರ ಇದೆ. ಸೊ ನೀವು ಅದು ಮೇಯ್ನಾಗಿ ಇದ್ರ ಡೆಫಿನೇಷನ್ ಹಂಗಂದ್ರೆ ಏನು ಅಂತ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು. ಸೊ ನೆಕ್ಸ್ಟ್ ಬಂದು ಬಾರ್ಬುಚರೇಟ್ಸ್, ಮಾರ್ಫಿನ್, ಆರ್ಗನೋಪರ್ಪರಸ್ ಕಾಂಪೌಂಡ್ ಆ್ಯಂಡ್ ಲಿಡ್, ಮರ್ಕ್ಯೂರಿ ಆ್ಯಂಡ್ ಆರ್ಸೆನಿಕ್ ಪಾಯ್ಸನ್. ಸೊ ಇದೆಲ್ಲದಕ್ಕೂ ಇದು ಪಾಯ್ಸನಿಂಗು. ಇದು 4th ಯೂನಿಟಲ್ಲಿ ಬರುತ್ತೆ ಅನ್ಕೋತೀನಿ, ಫಾರ್ಮಕಾಲಜಿ 3ಅಲ್ಲಿ ಅಥವಾ 5th ಯೂನಿಟಲ್ಲಿ. ಸೊ ಇದ್ರದ್ದು ಎಲ್ಲದೂ ಪಾಯ್ಸನಿಂಗ್ ಡ್ರಗ್ಸ್ ಯಾವುದು ಅಂತ ನೀವು ನೋಡ್ಕೊಂಡಿರ್ಬೇಕು. ಮೇಯ್ನಾಗಿ ಥಿಯರಿಲಿ ಕೂಡ ಕೇಳ್ತಿದ್ರು. ಸೊ ಇದರಲ್ಲಿ ಒಂದು ಕ್ವಶನ್ ಪಕ್ಕ ಇದರಿಂದ ಬಂದೇ ಬರುತ್ತೆ ಪಾಯ್ಸನಿಂಗಿಂದ. ಸೊ ಇದರಲ್ಲಿ ಯಾವ ಕಾಂಪೌಂಡ್ ಅವರು ಕೇಳ್ಬೋದು. ಸೊ ಈ ಡ್ರಗ್ಸಿಗೆ ಯಾವ್ದು ಪಾಯ್ಸನಿಂಗ್ ಡ್ರಗ್ಸ್ ಅಂತ ನೀವು ತಿಳ್ಕೊಂಡಿದ್ರೆ ಭಾಳ ಒಳ್ಳೆಯದು. ಸೊ ನೆಕ್ಸ್ಟ್ ಬಂದು ರಿದಮ್ಸ್ ಆ್ಯಂಡ್ ಸೈಕಲ್, ಬಯೋಲಾಜಿಕಲ್ ಕ್ಲಾಕ್ ಆ್ಯಂಡ್ ದ ಸಿಗ್ನಿಫಿಕೆನ್ಸ್. ಸೊ ಇದು ಕೂಡ ಭಾಳ ಇಂಪಾರ್ಟೆಂಟು. ವಾಟ್ ಈಸ್ ರಿದಮ್ ಅಥವಾ ವಾಟ್ ಈಸ್ ರಿದಮ್ ಸೈಕಲ್ಸ್ ಅಂತ ಈ ಥರ ಎಲ್ಲ ಕೇಳ್ಬೋದು. ಹಿಂದೂ ಕ್ವಶನ್ ಪೇಪರ್ಲಿ ಒಂದರಲ್ಲೆಲ್ಲ ಕೇಳಿದ್ದಾರೆ. ಮತ್ತು ಬಯೋಲಾಜಿಕಲ್ ಕ್ಲಾಕ್ ಬಗ್ಗೆನೂ ಕೇಳ್ಬೋದು. ಮತ್ತು ಅದ್ರ ಯೂಸಸ್ ಏನಂತ ನೋಡ್ಕೊಂಡಿರಿ. ಸೊ ನೆಕ್ಸ್ಟ್ ಬಂದು ಹರ್ಬಲ್ ಡ್ರಗ್ ಟೆಕ್ನಾಲಜಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಏನು ಫಾರ್ಮಕಾಗ್ನಿಸಿವ್ 1, 2 ಅಲ್ಲಿ ಬಯೋಲಾಜಿಕಲ್ ಸೋರ್ಸು, ಫ್ಯಾಮಿಲಿ ಈ ಥರ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಹರ್ಬಲ್ ಡ್ರಗ್ ಟೆಕ್ನಾಲಜಿನ ಕೂಡ ಯಾರು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಡಿ. ಇದರಿಂದನೇ, ಈ ಸಬ್ಜೆಕ್ಟಿಂದನೇ ಒಂದು 2-3 ಕ್ವಶನ್ಸ್ ಪಕ್ಕ ಬರುತ್ತೆ. ಸೊ ಇದರಲ್ಲೂ ಕೂಡ ಬಯೋಲಾಜಿಕಲ್ ಸೋರ್ಸ್, ಫ್ಯಾಮಿಲಿ ಭಾಳ ಇಂಪಾರ್ಟೆಂಟು. ಸೊ ಅದು ಅಲ್ಲದೆ ಇದು ಬೇರೆ ಬೇರೆ ಇಂಪಾರ್ಟೆಂಟ್ ಏನು ಅಂತ ಇದೆ ಅದನ್ನ ಹೇಳ್ತಾ ಇದ್ದೀನಿ ನೋಡಿ. ಬಯೋ ಪೆಸ್ಟಿಸೈಡ್ಸು, ಬಯೋ ಇನ್ಸೆಕ್ಟಿಸೈಡ್ಸ್ದು ಎಕ್ಸಾಂಪಲ್ಗಳು ನೋಡ್ಕೊಂಡಿರಿ.
ಯಾಕಂದ್ರೆ ಅದು ಬಹಳ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಇನ್ವಾಲ್ಡ್ ಇನ್ ಆಯುರ್ವೇದ, ಸಿದ್ಧ, ಯುನಾನಿ ಅಂಡ್ ಹೋಮಿಯೋಪತಿ. ಸೊ ನಾನು ಫಾರ್ಮಕಾಗ್ನಿಸಿಲು ಕೂಡ ಹೇಳಿದ್ದೆ, ಇವ್ 4 ಮಾತ್ರ ಅದ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬಿಡಿ. ಬೇಸಿಕ್ ಪ್ರಿನ್ಸಿಪಲ್ ನೋಡ್ಕೊಂಡಿರಿ, ಮತ್ತೆ ಯಾವಾಗ ಸ್ಟಾರ್ಟ್ ಆಯ್ತು, ಯಾವ ಇಯರ್ ಸ್ಟಾರ್ಟ್ ಆಯ್ತು ಅಂತ 4 ನೋಡ್ಕೊಂಡಿರಿ. ಯಾಕಂದ್ರೆ ಅವ್ರು ಒಂದಲ್ಲ ಆಯುರ್ವೇದ ಕೇಳಿದ್ರೆ ಇಲ್ಲ ಸಿದ್ಧ ಕೇಳಲ್ಲ, ಸೊ 4ರಲ್ಲಿ ಒಂದು ಕ್ವಶನ್ ಅವ್ರು ಕೇಳಲೇಬೇಕು. ಸೊ ನೆಕ್ಸ್ಟ್ ಬಂದು ಪ್ರಿಪ್ರೇಷನ್ ಅಂಡ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ಆಯುರ್ವೇದಿಕ್ ಫಾರ್ಮುಲೇಷನ್ಸ್. ಸೊ ನೀವು ನೋಡಿದ್ದೀರ ಲಾಸ್ಟ್ ಇಯರ್ ಪೇಪರ್ ಅಲ್ಲಿ, ವಾಟ್ ಈಸ್ ಅರಿಷ್ಟ ಅಂಡ್ ಅಶ್ವಾಸ ಅಂಡ್ ಗುಟಿಕ, ಚರುಣ, ಲೇಯ, ಭಸ್ಮ, ಈ ತರ ಇದೇನು ಅಂತ ಕೊಟ್ಬಿಟ್ಟು ಅವ್ರು ಡೆಫಿನೇಷನ್ಸ್ ಕೊಟ್ಟಿರ್ತಾರೆ. ಸೊ ಅಥವಾ ಫಾರ್ಮುಲೇಷನ್ಸ್, ಆಯುರ್ವೇದ ಫಾರ್ಮುಲೇಷನ್ಸ್ ಯಾವ್ದು ಅಂತ ಅವ್ರು ಕೇಳ್ಬೋದು. ಸೊ ಇಷ್ಟು ಕೂಡ ಬಹಳ ಇಂಪಾರ್ಟೆಂಟು. ಅದು ಬೇಸಿಕ್ ಆಗಿ ಏನು ಅಂತ ತಿಳ್ಕೊಂಡಿದ್ರೆ ಬಹಳ ಒಳ್ಳೇದು. ಸೊ ನೆಕ್ಸ್ಟ್ ಬಂದು ಆಲ್ಫಾ, ಚಿಂಕೋನಿ, ಜಿಂಜರ್, ಫ್ರಿಜನ್, ಗಾರ್ಲಿಕ್, ಹನಿ, ಆಮ್ಲ, ಇದೆಲ್ಲದಕ್ಕೂ ಕೂಡ ನಾ ಹೇಳ್ದಂಗೆ ಬಯಾಲಜಿಕಲ್ ಸೋರ್ಸ್ ಮತ್ತೆ ಫ್ಯಾಮಿಲಿ ಮತ್ತೆ ಅದ್ರ ಯೂಸಸ್ ತಿಳ್ಕೊಂಡಿದ್ರೆ ಬಹಳ ಒಳ್ಳೇದು. ಸೊ ನೆಕ್ಸ್ಟ್ ಫುಡ್ ಡ್ರಗ್ ಇಂಟ್ರಾಕ್ಷನ್ ಅಥವಾ ಫುಡ್ ಇಂಟ್ರಾಕ್ಷನ್, ಫುಡ್ ಹರ್ಬ್ ಇಂಟ್ರಾಕ್ಷನ್ ಮತ್ತೆ ಅದ್ರ ಪಾಸಿಬಲ್ ಸೈಡ್ ಎಫೆಕ್ಟ್ಸ್ ನ ತಿಳ್ಕೊಂಡ್ರೆ ಬಹಳ ಒಳ್ಳೇದು. ಮೇನ್ ಆಗಿ ಕಾವ, ಜಿಂಗೋಬ್ಲಿಕಾ, ಜಿನ್ಸೆನ್, ಗಾರ್ಲಿಕ್, ಪೆಪ್ಪರ್, ಎಪಿಡ್ರಾ. ಸೊ ನೀವು ನೋಡ್ಕೊಂಡ್ರೆ ಬಹಳ ಒಳ್ಳೇದು. ಒಂದು ಕ್ವಶನ್ ಕೂಡ ಅಪಿಯರ್ ಆಗ್ಬೋದು ಇದರಿಂದ. ಸೊ ಎಲ್ಲರೂ ನೋಡ್ಕೊಂಡಿರಿ. ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಟಾಪಿಕ್ ಬಂದು ಸ್ಕಿನ್ ಕೇರ್, ಹೇರ್ ಕೇರ್ ಅಂಡ್ ಓರಲ್ ಹೈಜಿನಿಕ್ ಪ್ರಾಡಕ್ಟ್ಸ್. ಸೊ ಏನು ಹೈಜಿನಿಕ್ ಪ್ರಾಡಕ್ಟ್ಸ್ ಯಾವ್ದು ಅಂತ ಹೇಳ್ಕೊಂಡಿರಿ, ಮತ್ತೆ ಸ್ಕಿನ್ನಿಗೆ ಮತ್ತೆ ಹೇರಿಗೆ ಯಾವ್ಯಾವ ಹರ್ಬ್ನ ಯೂಸ್ ಮಾಡ್ತಾರೆ ಅಂತ ನೋಡ್ಕೊಂಡಿದ್ರೆ ಬಹಳ ಒಳ್ಳೇದು. ಮತ್ತೆ ಹರ್ಬಲ್ ಎಕ್ಸಿಪಿಯೆಂಟ್ಸ್, ಸೊ ಎಕ್ಸಿಪಿಯೆಂಟ್ಸ್ ನ ಹರ್ಬಲ್ ಅಲ್ಲಿ ಯಾವ್ದಾವ್ದು ಯೂಸ್ ಮಾಡ್ತಾರೆ ಅಂತ ನೀವು ನೋಡ್ಕೊಂಡಿದ್ರೆ ಬಹಳ ಒಳ್ಳೇದು. ಸೊ ನೆಕ್ಸ್ಟ್ WHO ಅಂಡ್ ICH ಗೈಡ್ಲೈನ್ಸ್ ಫಾರ್ ದ ಅಸೆಸ್ಮೆಂಟ್ ಆಫ್ ಹರ್ಬಲ್ ಡ್ರಗ್ಸ್. ಸೊ WHO, ICH ಗೈಡ್ಲೈನ್ಸ್ ಏನು ಅಂತ ತಿಳ್ಕೊಂಡಿರಿ. ಸೊ ಎಷ್ಟೊಂದು ಗೈಡ್ಲೈನ್ಸ್ ಇದೆ ಹರ್ಬಲ್ ಡ್ರಗ್ಸ್ ಗೆ, ಅದು ಕೂಡ ನೋಡ್ಕೊಂಡಿರಿ. ಸೊ ನೆಕ್ಸ್ಟ್ ಬಂದು ಪೇಟೆಂಟ್, IPR, ಫಾರ್ಮರ್ಸ್ ರೈಟ್ಸ್, ಬ್ರೀಡರ್ಸ್ ರೈಟ್, ಬಯೋ ಪ್ರಾಸ್ಪೆಕ್ಟಿಂಗ್ ಅಂಡ್ ಬಯೋ ಪೈರಸಿ. ಸೊ ಇದನ್ನ ಬೇಸಿಕ್ ಆಗಿ ಇದು ಏನಂತ ತಿಳ್ಕೊಂಡಿರಿ, ಮತ್ತೆ ಯಾವ ಇಯರ್ ಸ್ಟಾರ್ಟ್ ಆಯ್ತು, ಇದು ಏನ್ ಅಜೆಂಡಾ ಏನು ಅಂತ ತಿಳ್ಕೊಂಡಿದ್ರೆ ಬಹಳ ಒಳ್ಳೇದು. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಸಿ ಡ್ರಗ್ಸ್, ಶೆಡ್ಯೂಲ್ಡ್ ಝೆಡ್ ಡ್ರಗ್ಸ್. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಶೆಡ್ಯೂಲ್ ಇಂದ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದೇ ಬರುತ್ತೆ. ಶೆಡ್ಯೂಲ್ ಝೆಡ್ ಅಂದ್ರೆ ಏನು, ಶೆಡ್ಯೂಲ್ ಟಿ ಅಂದ್ರೆ ಏನು, ಸೊ ಅದ್ರ ಮೇನ್ ಆಬ್ಜೆಕ್ಟಿವ್ಸ್ ಏನು, ಅದರಿಂದ ಯಾವ್ಯಾವ ಡ್ರಗ್ಸ್ ಕಮ್ಸ್ ಅಂಡರ್ ಅಲ್ಲಿ ಬರುತ್ತೆ ಅಂತ ನೀವು ತಿಳ್ಕೊಂಡ್ರೆ ಬಹಳ ಒಳ್ಳೇದು. ಕಾಂಪೋನೆಂಟ್ಸ್ ಆಫ್ GMP, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್, ಅದು ಶೆಡ್ಯೂಲ್ ಟಿ ಅಂಡ್ ಇಟ್ಸ್ ಆಬ್ಜೆಕ್ಟಿವ್ಸ್ ನೋಡ್ಕೊಂಡಿರಿ. ಸೊ ನೆಕ್ಸ್ಟ್ ಬಂದು ಬಯೋಫಾರ್ಮಾಸ್ಯೂಟಿಕ್ಸ್ ಅಂಡ್ ಫಾರ್ಮಕೋಕೈನೆಟಿಕ್ಸ್. ಸೊ ಇದರಲ್ಲಿ ಎಷ್ಟೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ. ಸೊ ಮೇನ್ ಆಗಿ ರೀನಲ್ ಕ್ಲಿಯರೆನ್ಸ್ ಮತ್ತೆ ನಾನ್ ರೀನಲ್ ರೂಟ್ಸ್ ಆಫ್ ಡ್ರಗ್ ಎಕ್ಸ್ಕ್ರೀಷನ್ ಆಫ್ ಡ್ರಗ್ಸ್. ಅಂದ್ರೆ ರೀನಲ್ ಅಲ್ದೇನೆ ಬೇರೆ ಬೇರೆ ಯಾವ್ದೇ ರೀತಿ ಡ್ರಗ್ ಎಕ್ಸ್ಕ್ರೀಷನ್ ಆಗುತ್ತೆ ಅಂತ ನೀವು ನೋಡ್ಕೊಂಡಿದ್ರೆ ಬಹಳ ಒಳ್ಳೇದು. ಅವ್ರ ಎಕ್ಸಾಂಪಲ್ ಕೂಡ ಕೇಳಿ ಅವರು MCQ ಕೇಳ್ಬೋದು. ಸೊ ನೆಕ್ಸ್ಟ್ ಬಂದು ಮೇನ್ ಆಗಿ ಬಯೋ ಅಬಿಲಿಟಿ ಅಂಡ್ ಬಯೋ ಇಕ್ವಿವೆಲೆನ್ಸ್. ಸೊ ಬಯೋ ಇಕ್ವಿವೆಲೆನ್ಸ್ ಮೇಲೆ ಎಷ್ಟೊಂದು ಕ್ವಶನ್ ಕೇಳ್ಬೋದು. ಸೊ ಮೇನ್ ಆಗಿ ಬಯೋ ಈಕ್ವಿವೆಲೆನ್ಸ್ ಅಂದ್ರೇನು, ಬಯೋ ಅಬಿಲಿಟಿ ಅಂದ್ರೇನು ನೀಟಾಗಿ ನೋಡ್ಕೊಂಡಿರಿ. ಸೊ ಒಂದೊಂದು ಡ್ರಗ್ಸ್ ಕೊಟ್ಬಿಟ್ಟು ಅದ್ರ ಪ್ಯಾಸೇಜ್ ಬ್ಲಡ್ ಬ್ಯಾರಿಯರ್ ಪಾಸ್ ಆಗುತ್ತಾ, ಈ ತರ ಎಲ್ಲ ಕೇಳ್ಬೋದು. ಸೊ ನೆಕ್ಸ್ಟ್ ಬಂದು ಪ್ಲಾಸ್ಮಾ ಅಂಡ್ ಟಿಶ್ಯೂ ಪ್ರೋಟೀನ್ ಬೈಂಡಿಂಗ್ ಆಫ್ ಡ್ರಗ್ಸ್. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಸೊ ಮತ್ತೆ ಫಾರ್ಮಕೋಕೈನೆಟಿಕ್ಸ್ ಪ್ಯಾರಾಮೀಟರ್ಸ್ ಎಷ್ಟೊಂದು ತರ ಇದೆ, ನೀವು ಥಿಯರಿ ಕೂಡ ನೋಡಿರ್ಬೋದು. ಅದು ಬೇಸಿಕ್ ಆಗಿ ಅದು ಯಾವ್ದು ಅದು ಏನೇನು ತಿಳ್ಕೊಂಡಿದ್ರೆ ಬಹಳ ಒಳ್ಳೇದು. ಸೊ ನೆಕ್ಸ್ಟ್ ಬಂದು ನಿಮ್ಮೆಲ್ಲೂ ಗೊತ್ತಿರಂಗೆ ಫಾರ್ಮಸ್ಯೂಟಿಕ್ಸ್ ಅಲ್ಲಿ ಕಂಪಾರ್ಟ್ಮೆಂಟ್ಸ್, ಒನ್ ಕಂಪಾರ್ಟ್ಮೆಂಟ್, 2 ಕಂಪಾರ್ಟ್ಮೆಂಟ್ ಅಂತ ಇದೆ. ಸೊ ಅದೇನು ಅಂತ ತಿಳ್ಕೊಂಡ್ರೆ ಬಹಳ ಒಳ್ಳೇದು. ಮತ್ತೆ ನಾನ್ ಕಂಪಾರ್ಟ್ಮೆಂಟ್ ಮಾಡಲ್ಸ್, ಫಿಸಿಯಾಲಜಿಕಲ್ ಮಾಡಲ್ಸ್, ಸೊ ಎಲ್ಲಾ ಮಾಡಲ್ಸ್ ಬಗ್ಗೆನೂ ಬೇಸಿಕ್ ತಿಳ್ಕೊಂಡಿದ್ರೆ ಒಳ್ಳೇದು. ಸೊ ನೆಕ್ಸ್ಟ್ ಬಂದು ಫಾರ್ಮಸ್ಯೂಟಿಕಲ್ಸ್ ಬಯೋಟೆಕ್ನಾಲಜಿ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಟಾಪಿಕ್. ಇದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ ಅಂತಂದ್ರೆ ಬಯೋ ಸೆನ್ಸರ್ಸ್ ಬಗ್ಗೆ ನೀಟಾಗಿ ನೋಡ್ಕೊಂಡಿರಿ, ಅದ್ರ ಅಪ್ಲಿಕೇಶನ್ ನೋಡ್ಕೊಂಡಿರಿ. ಸೊ ನೆಕ್ಸ್ಟ್ ಬಂದು ಯೂಸ್ ಆಫ್ ಮೈಕ್ರೋಸ್ ಇನ್ ಇಂಡಸ್ಟ್ರಿ, ಅಮೈಲೇಸ್, ಕ್ಯಾಟಲೈಸ್, ಪೆರಾಕ್ಸಿಡೈಲ್, ಲಿಪೈಸ್, ಪ್ರೋಟೇಸ್, ಪೆನಿಸಿಲೇಸ್. ಸೊ ಇದ್ರ ಎಲ್ಲ ಯೂಸಸ್ ನೋಡ್ಕೊಂಡಿರಿ. ಇಂಡಸ್ಟ್ರಿಯಲ್ಲಿ ಇದರಿಂದ ಏನ್ ಯೂಸಸ್ ಅಂತ ಅವ್ರು ಕೇಳ್ತಾರೆ. ಸೊ ಅಥವಾ ಯಾವ್ದಾದ್ರು ರಿಯಾಕ್ಷನ್ ಕೊಟ್ಬಿಟ್ಟು ಇದ್ರಲ್ಲಿ ಯಾವ್ದು ಮೈಕ್ರೋಸ್ ನ ಯೂಸ್ ಮಾಡ್ತಿದ್ದಾರೆ ಅಂತಾನು ಕೇಳ್ಬೋದು. ಸೊ ಇವೆಲ್ಲ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಯೋಟೆಕ್ನಾಲಜಿಲಿ ಮೇನ್ ಆಗಿ ಅವ್ರು ಕೇಳೋದೇ ಜಾಸ್ತಿ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಬಗ್ಗೆ ಜಾಸ್ತಿ ನೋಡ್ಕೊಂಡಿರಿ. ಅಪ್ಲಿಕೇಶನ್ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್ ಇನ್ ಮೆಡಿಸಿನ್, ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ RDNA ಟೆಕ್ನಾಲಜಿ ಅಂಡ್ ಜೆನೆಟಿಕಲ್ ಇಂಜಿನಿಯರಿಂಗ್, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಬ್ಲಡ್ ಪ್ರಾಡಕ್ಟ್ಸ್ ಅಂಡ್ ಪ್ಲಾಸ್ಮಾ ಪ್ರೋಟೀನ್ಸ್. ಸೊ ಮೇನ್ ಆಗಿ ಮೊದಲಾಗಿ ಬ್ಲಡ್ ಪ್ರಾಡಕ್ಟ್ಸ್ ಯಾವ್ದಾವ್ದು ಮತ್ತೆ ಪ್ಲಾಸ್ಮಾ ಸಬ್ಸ್ಟಿಟ್ಯೂಟ್ಸ್ ಯಾವ್ದಾವ್ದು ಅಂತ ನೋಡ್ಕೊಂಡಿದ್ರೆ ಬಹಳ ಒಳ್ಳೇದು. ಸೊ ನೀವೆಲ್ರಿಗೂ ಗೊತ್ತಿರಂಗೆ ಎಲಿಸಾ ಬಗ್ಗೆ ಅವ್ರು ಕೇಳ್ತಾರೆ. ಥಿಯರಿ ಪೇಪರ್ ಅಲ್ಲಿ ಕೇಳಿದ್ರು ಎಷ್ಟೋ ಸಲಿ. ವೆಸ್ಟರ್ನ್ ಬ್ಲಾಟಿಂಗ್, ಸದರ್ನ್ ಬ್ಲಾಟಿಂಗ್, ಎಲಿಸಾ ಅಂದ್ರೇನು, ಈ ತರ ಕೇಳ್ತಾರೆ. ಮೇನ್ ಆಗಿ ಅದ್ರ ಬಗ್ಗೆ ನೋಡ್ಕೊಂಡಿರಿ ಬೇಸಿಕ್ ಆಗಿ. ನೆಕ್ಸ್ಟ್ ಜೆನೆಟಿಕ್ ಆರ್ಗನೈಸೇಷನ್ ಆಫ್ ಯುಕ್ಯಾರಿಯೋಟಿಕ್ ಅಂಡ್ ಪ್ರೊಕ್ಯಾರಿಯೋಟ್ಸ್.
ಸೊ ಈ ಕ್ವಶನ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು, ಲಾಸ್ಟ್ ಇಯರ್ ಕೂಡ ಕೇಳಿದ್ರು ಅನ್ಕೋತೀನಿ, ಅಥವಾ ಯಾವ್ದೋ ಒಂದು ಪೇಪರ್ ಅಲ್ಲಿ ಕೇಳಿದ್ದಾರೆ. ಸಿಮಿಲಾರಿಟಿ ಕೊಟ್ಬಿಟ್ಟು ಯಾವ್ದು ಐತಲ್ಲಿ ಯುಕ್ಯಾರಿಟಿಕ್ಕು ಅಥವಾ ಯಾವ್ದು ಐತಲ್ಲಿ ಪ್ರೋಕ್ಯಾರಿಟಿಕ್ಕು, ಯಾವ್ದು ಯುಕ್ಯಾರಿಟ್ ಅಲ್ಲಿ ಇದೆ ಯಾವ್ದು ಪ್ರೋಕ್ಯಾರಿಟ್ಸ್ ಅಲ್ಲಿ ಇರಲ್ಲ, ಈ ತರ ಕೇಳಿದ್ರು. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್, ನೋಡ್ಕೊಂಡಿರಿ. ಸೊ ಮತ್ತೆ ಪೆನ್ಸಿಲಿನ್, ಸಿಟ್ರಿಕ್ ಆಸಿಡ್, ವಿಟಮಿನ್ B12, ಗ್ಲೂಟಾಮಿಕ್ ಆಸಿಡ್, ಗ್ಲೂಫ್ಲಾವಿನ್. ಸೊ ಇದ್ರದ್ದು ಪ್ರೊಡಕ್ಷನ್ ಹೆಂಗ್ ಮಾಡ್ತಾರೆ ಮತ್ತೆ ಬೇಸಿಕ್ ಏನೇನ್ ಬೇಕು ಮತ್ತೆ ಅದ್ರ ಯೂಸಸ್ ಏನಂತ ನೋಡ್ಕೊಂಡ್ರೆ ಬಹಳ ಒಳ್ಳೇದು. ಸೊ ನೆಕ್ಸ್ಟ್ ಬಂದು ಫಾರ್ಮಸ್ಯೂಟಿಕಲ್ ಕ್ವಾಲಿಟಿ ಅಶ್ಯೂರೆನ್ಸ್. ಸೊ ನಿಮ್ಮೆಲ್ರಿಗೂ ಗೊತ್ತಿರಂಗೆ ಇದ್ರಲ್ಲಿ ಶೆಡ್ಯೂಲ್ಸ್ ಬರ್ತದೆ, ಶೆಡ್ಯೂಲ್ಸ್ ಕೂಡ ಬಹಳ ಇಂಪಾರ್ಟೆಂಟ್, ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬಿಡಿ. ಸೊ ನೆಕ್ಸ್ಟ್ ಬಂದು ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಮತ್ತೆ ಕ್ವಾಲಿಟಿ ಬೈ ಡಿಸೈನ್ QBD ಹಂಗೆ ಏನೋ ಬೇಸಿಕ್ ತಿಳ್ಕೊಂಡಿರಿ. ಸೊ ನೆಕ್ಸ್ಟ್ ಬಂದು ಕ್ವಾಲಿಟಿ ಕಂಟ್ರೋಲ್ ಟೆಸ್ಟ್ ಫಾರ್ ಕಂಟೈನರ್ಸ್, ರಬ್ಬರ್ ಕ್ಲೋಸರ್, ಸೆಕೆಂಡರಿ ಪ್ಯಾಕೇಜಿಂಗ್ಸ್. ಸೊ ಇವೆಲ್ಲ ಕ್ವಾಲಿಟಿ ಕಂಟ್ರೋಲ್ ಟೆಸ್ಟ್ ನೋಡ್ಕೊಂಡಿರಿ ಯಾವ್ದು ಅಂತ. ನೆಕ್ಸ್ಟ್ GLP. ಸೊ ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳ್ಬೋದು. ಸೊ ಮೇನ್ ಆಗಿ GMP, GLP, GCP ಈ ತರ ಎಷ್ಟೊಂದು ಕ್ವಶನ್ ಇದೆ. ಸೊ ಗುಡ್ ಲ್ಯಾಬೊರೇಟರಿ ಪ್ರಾಕ್ಟೀಸಸ್ ಒಂದು ದೊಡ್ಡ ಟಾಪಿಕ್, ಅದೇ ಒಂದು ಕ್ವಶನ್ ಕೇಳ್ಬೋದು. ಸೊ ಮತ್ತೆ ನಿಮ್ಮೆಲ್ಲರೂ ಗೊತ್ತಿರೋಂಗೆ ಮಾಸ್ಟರ್ ಫಾರ್ಮುಲಾ ರೆಕಾರ್ಡು, ಬ್ಯಾಚ್ ಫಾರ್ಮುಲಾ ರೆಕಾರ್ಡು, SOP ಅಂದ್ರೇನು, ಕ್ವಾಲಿಟಿ ಎಡಿಟ್ ಅಂದ್ರೇನು, ಕ್ವಾಲಿಟಿ ರಿವ್ಯೂ ಅಂದ್ರೇನು, ಬೇಸಿಕ್ ಡೆಫಿನೇಷನ್ಸ್ ಅಥವಾ ಅದೇನು ಅಂತ ತಿಳ್ಕೊಂಡಿದ್ರೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಮತ್ತೆ ಕ್ಯಾಲಿಬ್ರೇಷನ್, ವ್ಯಾಲಿಡೇಷನ್ ಎಷ್ಟೊಂದು ಟಾಪಿಕ್ಸ್ ಇದೆ. ಸೊ ಟೈಪ್ಸ್ ಆಫ್ ಕ್ಯಾಲಿಬ್ರೇಷನ್, ಟೈಪ್ಸ್ ಆಫ್ ವ್ಯಾಲಿಡೇಷನ್ ಎಷ್ಟೊಂದು ಇದೆ. ಸೊ ನೀವು ನೋಡ್ಕೊಂಡ್ರೆ ಬಹಳ ಒಳ್ಳೇದು, ಕ್ಲಾಸಿಫಿಕೇಶನ್ ನೋಡ್ಕೊಂಡ್ರೆ ಬಹಳ ಒಳ್ಳೇದು ಗೈಸ್. So thank you guys for all PGCET updates, MPharm and PharmD updates. Please subscribe this YouTube channel and WhatsApp group also ಇದೆ, ಅದನ್ನು ನೀವು ಲಿಂಕ್ ಮುಖಾಂತರ ಜಾಯಿನ್ ಆಗ್ಬೋದು. ಸೊ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಬೇಗ ವಿಡಿಯೋ ಮಾಡಾಕ್ತೀನಿ. ಸೊ ನಿಮ್ಮ ಯಾವ್ದಾರ ಫ್ರೆಂಡ್ಸ್ಗೆ ಇನ್ನೂ ಈ ಚಾನಲ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಗೈಸ್.